ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಮಿಸ್ಟರ್ ಧನು ಮಂಡ್ಯ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಫಸ್ಟ್ನೇ ಸಾರಿ ಈ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಇದೇ ಥರದ ಪ್ಲೇಸ್ಗಳೇ ಆಗಿರ್ಬೋದು, ದೇವಸ್ಥಾನಗಳೇ ಆಗಿರ್ಬೋದು, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತಾ ಹೋಗ್ತಾ ಇರ್ತೀನಿ. ಹಾಗಾಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಹೇಳೋಕೆ ಹೋಗ್ತಾ ಇರೋದು ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಂಥ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಬಗ್ಗೆ. ಇದು ಕರ್ನಾಟಕ ರಾಜ್ಯ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಈ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನ ಏನಿದೆ, ಈ ಒಂದು ದೇವಸ್ಥಾನ ಆದಿರಂಗ ಅಂತಲೇ ಹೇಳ್ಬೋದು. ಅಂದರೆ ಮಧ್ಯರಂಗ, ಅಂತ್ಯರಂಗ ಅಂತ 3 ದೇವಸ್ಥಾನಗಳು ಪ್ರತಿಷ್ಠಿತವಾಗಿ ಇರುವಂಥದ್ದು. ಈ ಆದಿರಂಗನಾಥ ಸ್ವಾಮಿ ದೇವಸ್ಥಾನ ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಂಥದ್ದು. ಈ ಒಂದು ದೇವಸ್ಥಾನ ನೋಡ್ಬೋದು. ಈ ಒಂದು ದೇವರ ಪ್ರತಿಮೆ ಏನಿದೆ 7 ಸುತ್ತುಗಳಲ್ಲಿ ಅಂತಂದರೆ ಈ ಒಂದು ಮಲಗಿರುವ ಕಾಲಿನ ಪಾದಗಳ ಹತ್ರ ಲಕ್ಷ್ಮೀ ದೇವಿ ಇರುವಂಥದ್ದು. ಈ ಒಂದು ದೇವರು ಆ ನಾಗರ ಹಾವಿನ ಸುತ್ತ ಏನು ಕುತ್ಕೊಂಡಿರುತ್ತೆ ಅದ್ರ ಮೇಲೆ ಮಲಗಿರುವಂಥದ್ದು ಆ ದೇವಸ್ಥಾನ. ಇನ್ನೊಂದು ಹೇಳಬೇಕಪ್ಪ ಅಂತಂದರೆ ಇದು ಆದಿರಂಗನಾಥ ಸ್ವಾಮಿ ದೇವಸ್ಥಾನ. ಈ ಒಂದು ದೇವಸ್ಥಾನವನ್ನು 9ನೇ ಶತಮಾನ 10ನೇ ಶತಮಾನದಲ್ಲಿ ನಿರ್ಮಿಸಲಾಗಿತ್ತು ಅನ್ನೋದು ಈ ಒಂದು ಪುರಾವೆ ಹೇಳುತ್ತೆ. ಹಾಗೆಯೇ ಈ ಒಂದು ದೇವಸ್ಥಾನದ ಹೊರಗಡೆ ಏನು ನೋಡ್ತಾ ಇದ್ದೀವಿ ನಾವು, ಈ ಒಂದು ಕಾವೇರಿ ನದಿಯ ದಂಡೆಯಲ್ಲಿ ಇರುವಂಥ ಈ ದೇವಸ್ಥಾನ ಏನಿದೆ, ಪ್ರತಿಷ್ಠಿತವಾದಂಥ ಕಾವೇರಿ ನದಿ ಹರಿಯುವಂಥದ್ದಿಲ್ಲಿ ಕಾವೇರಿ ಸ್ನಾನವನ್ನು ಮಾಡಿಕೊಂಡು ನೀವು ದರ್ಶನವನ್ನು ಪಡೆಯಬಹುದಾಗಿರುತ್ತೆ, ದೇವರಿನ ದರ್ಶನವನ್ನು ಪಡಿಬೋದಾಗಿರುತ್ತೆ. ಈ ದೇವಸ್ಥಾನದ ಹೊರಗಡೆ ಏನು ನೋಡ್ತಾ ಇದ್ದೀರಾ, ಈ ಒಂದು ದೇವಸ್ಥಾನ ಆವರಣದ ಫ್ರಂಟಲ್ಲಿ ಸಾಕಷ್ಟು ಜಾಗ ಇರುವಂಥದ್ದು. ಗಾಡಿ ಪಾರ್ಕಿಂಗ್ಗೆ, ಕಾರ್ ಪಾರ್ಕಿಂಗು ಯಾವುದೇ ಸಮಸ್ಯೆ ಇರೋದಿಲ್ಲ. ಸಾಕಷ್ಟು ಜಾಗ ಇರುವಂಥದ್ದು ಈ ಒಂದು ಪಾರ್ಕಿಂಗ್ ಲಾಟ್ ಇಲ್ಲಿ ಕಾಣುವಂಥದ್ದು. ಅದ್ರ ಜೊತೆಗೆ ಈ ಒಂದು ಗೋಪುರವನ್ನು ಏನು ನೋಡ್ತಾ ಇದ್ದೀರಾ, ಈ ಒಂದು ಗೋಪುರ ತುಂಬ ಪುರಾತನವಾಗಿ ಕಟ್ಟಿರುವಂಥ ದೇವಸ್ಥಾನ. ಇದನ್ನು ಮೊದಲು ಕ್ರಿಸ್ತಶಕ 984ರಲ್ಲಿ ಪಶ್ಚಿಮ ಗಂಗ ರಾಜವಂಶದ ಸಾಮಂತನಾದ ತಿರುಮಲಯ್ಯ ಎಂಬ ಸ್ಥಳೀಯ ಮುಖ್ಯಸ್ಥನಿಂದ ಪವಿತ್ರಗೊಳಿಸಲಾಗುತ್ತೆ ಈ ಜಾಗವನ್ನು. ಆಮೇಲೆ ತದನಂತರ 12ನೇ ಶತಮಾನದಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನ ವೈಷ್ಣವ ಸಂತ ರಾಮಾನುಜಾಚಾರ್ಯರಿಗೆ ಈ ಶ್ರೀರಂಗಪಟ್ಟಣ ಗ್ರಾಮವನ್ನು ಅಗ್ರಹಾರವಾಗಿ ನೀಡ್ತಾರೆ. ಯಾಕಪ್ಪ ಅಂದರೆ ಕಲಿಕೆಯ ಸ್ಥಳವನ್ನಾಗಿ ನೀಡಲಾಗುತ್ತೆ. ಈ ಒಂದು ಜಾಗ ಏನಿರುತ್ತೆ ಕಲಿಕೆಯ ಸ್ಥಳವಾಗಿ ರಾಮಾನುಜಾಚಾರ್ಯರಿಗೆ ಈ ಸ್ಥಳವನ್ನು ಕೊಡ್ತಾರೆ. ಈ ಒಂದು ದೇವಸ್ಥಾನ ಏನಿದೆ ಈಗೆಲ್ಲ ನೀವು ನೋಡ್ತಿರ್ಬೋದು, ಕಲ್ಲುಗಳೇ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಆ ಕಂಬಗಳು, ಆ ಪುತ್ಥಳಿಗಳೆಲ್ಲ ಏನಿದೆ, ಈ ಒಂದು ದೇವಸ್ಥಾನಕ್ಕೆ ಮಹಾರಾಜರು, ಮೈಸೂರು ಮಹಾರಾಜರ ಸಾಮ್ರಾಜ್ಯದ ಒಡೆಯರು ಯಾರ್ಯಾರಿದ್ದರೋ ಅವರೆಲ್ಲರ ಕೊಡುಗೆಗಳು ಇದರಲ್ಲಿ ಕೂಡಿರುವಂಥದ್ದು. ಅವರೆಲ್ಲ ಕೂಡ ಈ ಒಂದು ದೇವಸ್ಥಾನಕ್ಕೆ ಕೊಡುಗೆಗಳನ್ನ ಕೊಟ್ಟಿರ್ತಾರೆ. ಜೊತೆಗೆ ಮಹಾನ್ ಹೊಯ್ಸಳ ರಾಜ ವೀರಬಲ್ಲಾಳರವರು ಕ್ರಿಸ್ತಶಕ 1210ರಲ್ಲಿ ದೇವಾಲಯಕ್ಕೆ ಸೇರ್ಪಡೆಯಾಗ್ತಾರೆ. ಜೊತೆಗೆ ಅದನ್ನು ನವೀಕರಣ ಮಾಡ್ತಾರೆ. ಈ ಒಂದು ದೇವಸ್ಥಾನವನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಒಂದು ಆಡಳಿತವನ್ನು ನಡೆಸ್ತಾ ಇರುವಂಥದ್ದು. ಅದ್ರ ಪ್ರಕಾರ ಹೇಳಬೇಕಪ್ಪ ಅಂತಂದರೆ ಇದು ಸಾವಿರಾರು ವರ್ಷಗಳ ಹಿಂದೆಯೇ 9-10ನೇ ಶತಮಾನದಲ್ಲಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣವಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟಿಪ್ಪು ಪ್ಯಾಲೇಸ್, ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಅರಮನೆಯಿಂದ 400 ಮೀಟರ್ ದೂರದಲ್ಲಿ ಟಿಪ್ಪು ಸುಲ್ತಾನ್ ಅವರ ಅರಮನೆ ಇರ್ತಕ್ಕಂಥದ್ದು. ಇತಿಹಾಸಕಾರರೆಲ್ಲ ಏನು ಹೇಳ್ತಾರೆ ಅಂದರೆ ಅದರಲ್ಲಿ ಒಬ್ಬರು KV ಸೌಂದರರಾಜನ್ ಅವರ ಪ್ರಕಾರ ದಕ್ಷಿಣ ಭಾರತದಲ್ಲಿ 9-10ನೇ ಶತಮಾನದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಇದು ಅಂತ ಹೇಳ್ಬೋದು. ಈ ದೇವಸ್ಥಾನದಲ್ಲಿ ರಂಗನಾಥ ಸ್ವಾಮಿ, ವಿಷ್ಣುವಿನ ಅವತಾರ ರಂಗನಾಥ ಸ್ವಾಮಿ ದೇವಸ್ಥಾನ ಪುತ್ಥಳಿ ಏನು ಬಿಟ್ಟು ಅದನ್ನು ಒಂದು ಬಿಟ್ಟು ಈ ದೇವಸ್ಥಾನದಲ್ಲಿ ವಿಷ್ಣುವಿನ ಒಂದು ಏನು
ಪ್ರತಿಮೆ ಕಾಣುತ್ತೆ. ಆ ದೇವರ ಗರ್ಭಗುಡಿಯಲ್ಲಿ ಅದನ್ನು ಬಿಟ್ಟರೆ ಅದ್ರ ಜೊತೆಗೆ ಇತರ ದೇವತೆಗಳು ಈ ಒಂದು ದೇವಸ್ಥಾನದಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳಿರುವಂಥದ್ದು. ಆ ದೇವಸ್ಥಾನಗಳು ಯಾವ್ಯಾವಪ್ಪ ಅಂತಂದರೆ ಶ್ರೀದೇವಿ, ಭೂದೇವಿ, ಬ್ರಹ್ಮ ಮತ್ತು ನರಸಿಂಹ, ಗೋಪಾಲಕೃಷ್ಣ, ಶ್ರೀನಿವಾಸ, ಹನುಮಾನ್, ಗರುಡ ಮತ್ತು ಆಳ್ವಾರ್ ಸಂತರಿಗೆ ಸಮರ್ಪಿತವಾದ ಇತರ ಸಣ್ಣ ಸಣ್ಣ ದೇವಸ್ಥಾನಗಳು ಈ ಒಂದು ದೇವಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಈ ದೇವಸ್ಥಾನ ಏನು ಕಾಣಿಸ್ತಿದೆಯಲ್ಲ, ಈ ದೇವಸ್ಥಾನ ಬಂದು ಪಂಚರಂಗ ಕ್ಷೇತ್ರಗಳಲ್ಲಿ ಇದು ಒಂದು ಮೊದಲನೇದಾಗಿರ್ತದೆ. ಇನ್ನೂ 5 ಕ್ಷೇತ್ರಗಳಿರುವಂಥದ್ದು. ಈ 5 ಕ್ಷೇತ್ರಗಳು ಪಂಚರಂಗ ಕ್ಷೇತ್ರ ಅಂತ ಏನು ಹೇಳ್ತೀವಿ, ಆ 5 ಕ್ಷೇತ್ರಗಳಲ್ಲಿ ಮೊದಲನೇದು ಬಂದು ಈ ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಂಥ ಆದಿರಂಗ, ಎರಡನೇದು ಬಂದು ಮಧ್ಯರಂಗ ಅಂತ ಹೇಳ್ತೀವಿ. ಆ ಒಂದು ಇದು ಬಂದು ಮಂಡ್ಯ ಜಿಲ್ಲೆ ಶಿವನ ಸಮುದ್ರದಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ಮೂರನೇದು ಬಂದು ಅಂತ್ಯರಂಗ ಅಂತ ಹೇಳ್ತೀವಿ, ಅದು ತಮಿಳುನಾಡಿನ ತಿರುಚಿನಾಪಲ್ಲಿನಲ್ಲಿ ಇರ್ತಕ್ಕಂಥದ್ದು. ಇವು 3 ಪ್ರಮುಖವಾದರೆ 5 ಪಂಚರಂಗಗಳು ಯಾವುವು ಅಂತಂದರೆ ಕುಂಭಕೋಣಂನಲ್ಲಿರ್ತಕ್ಕಂಥ ಸಾರಂಗಪಾಣಿ ದೇವಸ್ಥಾನ ಇರ್ಬೋದು, ತಿರುಚಿನಲ್ಲಿರ್ತಕ್ಕಂಥ ಶ್ರೀ ಅಪ್ಪಕುಂದನ ದತ್ತನ ದೇವಸ್ಥಾನ ಇರ್ಬೋದು, ಮತ್ತು ಇಂಡಲೂರದಲ್ಲಿರ್ತಕ್ಕಂಥ ದೇವಸ್ಥಾನ ಇರ್ಬೋದು, ಮತ್ತು ನೆಲ್ಲೂರು ರಂಗನಾಥ ಸ್ವಾಮಿ ದೇವಸ್ಥಾನ. ಇವು 5 ಪಂಚರಂಗ ದೇವಸ್ಥಾನ ಅಂತ ಹೇಳ್ತೀವಿ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ ಹೇಳ್ಬೋದು. ಇದು 3 ಪ್ರಮುಖವಾಗಿರ್ತಕ್ಕಂಥ ದೇವಸ್ಥಾನಗಳು. ಇಷ್ಟು ಬಂದು ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಗಳ ಬಗ್ಗೆ ಇವಾಗ ನಾನು ಹೇಳಿದ್ದೀನಿ. ಇನ್ನಷ್ಟು ಮಾಹಿತಿಗಳು ಬೇಕು ಅಂತಂದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಬೇರೆ ಬೇರೆ ಪ್ಲೇಸ್ಗಳ ಬಗ್ಗೆ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.